ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ ಹಾಸನೇ ಸ್ವರ್ಗ ಸ್ನೇಹಿತರೆ. ನಾನು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹಳೇಕೋಟೆ ಹೋಬಳಿಲಿ ಬರುವಂಥ ಶ್ರೀ ಮಳಲಿ ಲಕ್ಷ್ಮೀ ದೇವಿ ದೇವಸ್ಥಾನ ಮುಂಭಾಗಿದ್ದೀನಿ. ಇದು ಅದ್ಭುತವಾದ ದೇವಸ್ಥಾನ ಸ್ನೇಹಿತರೆ. ಇದು ಹಾಸನದಿಂದ 22 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. 2 ಮಾರ್ಗ ಹೋಗಿ ಬರ್ಬೋದು. ಒಂದು ಹೊಳೆನರಸೀಪುರ ಮಾರ್ಗ, ಇನ್ನೊಂದು ಶಾಂತಿ ಗ್ರಾಮ ಮಾರ್ಗ ಹೋಗಿ ಬರುವಂಥ ದೇವಸ್ಥಾನ ಸ್ನೇಹಿತರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ. ಬನ್ನಿ, ನಾವು ಸುತ್ತಲೂ ವಿಡಿಯೋ ಮಾಡ್ಕೊಂಡು ಒಂದು ಪ್ರದರ್ಶನ ಹಾಕೋಣ. ಹಾಯ್, ಬನ್ನಿ ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋಗೋಣ. ಸ್ನೇಹಿತರೆ, ನಾನು ದೇವಸ್ಥಾನದ ಮುಂಭಾಗ ಇದ್ದೀನಿ. ಸುತ್ತಲೂ ವಿಡಿಯೋ ಮಾಡೋಣ. ಇದು ಚೋಳರ ಕಾಲದ ದೇವಸ್ಥಾನ ಸ್ನೇಹಿತರೆ. ಇತಿಹಾಸ ಬಂದ್ಬಿಟ್ಟು 800-900 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ ಸ್ನೇಹಿತರೆ. ಬನ್ನಿ. ಸ್ನೇಹಿತರೆ, ದೇವಸ್ಥಾನ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಉದ್ದೇಶ ಅಷ್ಟೇ ವಿಡಿಯೋ ಮಾಡ್ತಿರೋದು, ನೀವು ಬಂದು ನೋಡಲಿ ಅಂತ ವಿಡಿಯೋ ಮಾಡ್ತಿರೋದು. ತುಂಬ ಹಳೆಯ ದೇವಸ್ಥಾನ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಕೋಳಿ ಮತ್ತು ಕುರಿನ ಊಟದ ರೂಪದಲ್ಲಿ ಎಡೆ ಇಡ್ತಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ಅದನ್ನು ತೋರಿಸ್ತೀನಿ. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಒಬ್ಬರು ಸ್ಥಳೀಯರು ಕೊಡ್ತಾರೆ. ಸರ್ ಹೇಳಿ. ಹಾಯ್. ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಇದೇ ಸ್ಥಳೀಯನಾಗಿದ್ದು, ಈ ದೇವಸ್ಥಾನ ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನು ಮಳಲಿ ಲಕ್ಷ್ಮೀ ದೇವಿ ಅಂತ ಕರೀತಾರೆ ಇತ್ತೀಚೆಗೆ. ಅದಕ್ಕಿಂತ ಮುಂಚೆ ಮಳಲಿ ಗಿಡ್ಡಮ್ಮ ಅಂತ ಕರೆಯೋರು. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಬೇಲೂರು ಇದೆಯಲ್ಲ, ನಮ್ಮ ಹೊಯ್ಸಳರ ಕಾಲದಿಂದ ಬೇಲೂರೇನಿದೆ, ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ತೇರೇನು ನಡೆಯುತ್ತೆ. ಆ ತೇರು ಟೈಮಲ್ಲಿ ಇಲ್ಲಿಂದ ಒಂದು ಹಾರ ಹೋದರೆ ಮಾತ್ರ ತೇರು ಎಳೆಯೋದಂತ ಒಂದು ಇವತ್ತಿಗೂ ವಾಡಿಕೆ ಇದೆ. ಹಾಗಾಗಿ ಈ ಲಕ್ಷ್ಮೀ ದೇವರ ವಂಶಸ್ಥರು ಎಷ್ಟೋ ಜನ ಇದ್ದಾರೆ. ಅವರೆಲ್ಲ ಮಂಗಳವಾರ ಮತ್ತು ಒಂದು ಭಾನುವಾರ, ಶುಕ್ರವಾರ ಈ 3 ದಿನ ಇಲ್ಲಿ ಪೂಜೆ ಸಲ್ಲಿಸ್ತಾರೆ. ಒಂದು ಹರಕೆಯನ್ನು ತೀರಿಸ್ತಾರೆ. ಅವರದ ಇಷ್ಟಾರ್ಥಗಳನ್ನು ಬೇಡ್ಕೊಂಡು ಅವ್ರ ಸೇವೆಯನ್ನು ಸಲ್ಲಿಸಿ ಅವರು ಧನ್ಯರಾಗ್ತಾರೆ. ಹೆಚ್ಚಿನಾಗಿ ರಾಜಾ ದಿನ ಭಾನುವಾರ ಆದ್ದರಿಂದ ಭಾನುವಾರ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿಲ್ಲಿ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ನಂಬಿ ಅವರು ಬೇಡಿಕೆಗಳನ್ನ ಈಡೇರಿಸೋದಕ್ಕೋಸ್ಕರ ಕೆಲವೊಂದು ಹರಕೆಗಳನ್ನ ಮಾಡ್ಕೋತಾರೆ ಮತ್ತು ಹರಕೆಗಳನ್ನು ತೀರಿಸ್ಕೋತಾರೆ ಅಂತ ಹೇಳ್ತಾರೆ. ಇಲ್ಲಿ ಸರೌಂಡಿಂಗಲ್ಲಿ ಏನಿದು ಮಳಲಿ ಲಕ್ಷ್ಮೀದೇವಿ ಇದೆ, ಈ ದೇವಸ್ಥಾನ ತುಂಬ ಫೇಮಸ್. ಯಾಕೆಂದರೆ ತುಂಬ ಹಳೆ ಪುರಾತನ ನೋಡ್ತಾ ಇರ್ಬೋದು. ಇಲ್ಲಿ ಹೆಚ್ಚು ಕಡಿಮೆ ಇದು ಕಲ್ಕಂಬ ಇದೆಯಲ್ಲ, ಇದು ತುಂಬ ಹಳೆಯ ಕಾಲದಿದ್ದು. ಇವತ್ತಿಗೂ ಕೂಡ ಒಂದು ಮರದಲ್ಲಾಗಲಿ ಅದು ಕಬ್ಬಿಣದಲ್ಲಾಗಲಿ ಕಟ್ಟಿದ್ರು ಕೂಡ ಈ ರೀತಿ ಒಂದು ಸ್ಟ್ರೆಂತ್ ಬರಲ್ಲ. ಇದು ಇಲ್ಲಿ ಒಂದು ನಂಬಿಕೆನೇ ಈ ದೇವಸ್ಥಾನಕ್ಕೊಂದು ದೇಹ ಅಂತ ಹೇಳೋದಕ್ಕೆ ಇಷ್ಟ. ಎಲ್ಲಿಂದ ಬರ್ತಾರೆ ಇಲ್ಲಿ ಜನ? ಸರ್, ಹೆಚ್ಚು ಕಡಿಮೆ ಇಲ್ಲಿ ಕೋಲಾರಿಂದ ಬರ್ತಾರೆ. ಕೋಲಾರ, ಆಂಧ್ರ ಬಾರ್ಡ್ರಿಂದ ಇದ್ದಾರೆ, ಅಲ್ಲಿಂದಲೂ ಬರ್ತಾರೆ. ಏಕೆಂದರೆ ಇಲ್ಲಿ ದುದ್ದ ಹತ್ರ ಒಂದು ಕರಿಬೀರೇಶ್ವರ ಸ್ವಾಮಿ ಅಂತ ದೇವಸ್ಥಾನ ಇದೆ. ಆ ದೇವಸ್ಥಾನದ ಗಂಡು ದೇವರು, ಇದು ಹೆಣ್ಣು ದೇವರು, ಇಬ್ಬರಿಗೂ ಒಂದೇ ಮನೆತನ ದೇವರು. ಆದ್ದರಿಂದ ಹೆಚ್ಚು ಕಡಿಮೆ ಎಲ್ಲ
ಕೋಲಾರ, ಮುಳುಬಾಗಿಲು, ಈ ಸೈಡ್ ಚಿಕ್ಕಮಗಳೂರು ಎಲ್ಲ ಕಡೆಯಿಂದ ಬರ್ತಾರೆ. ಹೆಚ್ಚಿನಾಗಿ ಈ ದೇವಸ್ಥಾನಕ್ಕಿಂತಲೇ ನಮ್ಮ ಬೇಲೂರ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏನೇನಿದ್ದಾರೆ ಎಲ್ಲ ಇಲ್ಲಿಗೆ ಮುಂದೆ ಬರ್ತಾರೆ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ನಾನಾ ಕಡೆಗಳಿಂದ ತುಂಬ ಜನ ಭಕ್ತರು ಇದ್ದಾರೆ ಸ್ನೇಹಿತರೆ. ತುಂಬ ಅದ್ಭುತವಾದ ಶ್ರೀ ಮಳಲಿ ಲಕ್ಷ್ಮೀ ದೇವಿ ದೇವಸ್ಥಾನ. ಸ್ನೇಹಿತರೆ, ಲಕ್ಷ್ಮೀ ದೇವಿ ಎದುರುಗಡೆ ಇರೋದೇ ಕಂಬದ ರಾಯಸ್ವಾಮಿ ನೋಡಿ. ಸ್ನೇಹಿತರೆ, ಕಂಬದ ರಾಯ ದೇವಸ್ಥಾನದ ದೇವ್ರ ಬಗ್ಗೆ ನಮ್ಮ ಅರ್ಚಕರು ಮಾಹಿತಿ ಕೊಡ್ತಾರೆ. ಹೇಳಿ. ಕಂಬದರಾಯ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೈದನ. ಲಕ್ಷ್ಮೀದಳಲ್ಲ ಅವನ ಮೈದನ. ಲಕ್ಷ್ಮೀ ನರಸಿಂಹಸ್ವಾಮಿಯ ತಮ್ಮ. ಆಯ್ತಾ? ಇಲ್ಲಿಗೆ ಬಂದು ಹಣ್ಣು, ಕಾಯಿ, ಉದ್ಗಡ್ಡಿ, ಕರ್ಪೂರ ಮತ್ತೆ ಮೊಸರನ್ನ, ಹಣ್ಣು, ತುಪ್ಪ ಮಾತ್ರ ಇಲ್ಲಿಗೆ ನೈವೇದ್ಯ. ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿಗೆ ಮಾತ್ರ. ಬಾಕಿದ ಅಲ್ಲಿ ಮುಂದೆ ಬರಲ್ಲ. ಸ್ನೇಹಿತರೆ, ಇವರು ಭಕ್ತರು ಮಾಹಿತಿ ಕೊಡ್ತಾರೆ. ಹೇಳಿ. ನಮಸ್ಕಾರ. ನಾವು ಇಲ್ಲೇ ಕಾರೆಕೆರೆಯವರು. ವೃತ್ತಿ ಬೆಂಗಳೂರಲ್ಲಿ ಇರೋದು. ನಮಗೊಂದು ಪ್ರತಿ ಹೆಜ್ಜೆಲೂ ನಾವು ಮನೆ ದೇವ್ರಿಗೆ ಬಂದರೆ ಇಲ್ಲಿ ನಮಸ್ಕಾರ ಮಾಡೇ ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋದು. ಮತ್ತು ಎಲ್ಲ ಆದಮೇಲೂ ಪ್ರತಿ ಸಲ ಬಂದರೂ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನಾವು ಮತ್ತೆ ನಮ್ಮ ವೃತ್ತಿಗೆ ಹೋಗೋದು. ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಇಲ್ಲಿ? ನನಗೆ ಚಿಕ್ಕ ವಯಸ್ಸಿನ ನೆನಪಿದೆ. ನಾವು ಓದೋದ್ರಿಂದ ಹಿಡಿದು ಇವಾಗ ವೃತ್ತಿ ಇರ್ಬೋದು, ನಮಗೆ ಅಭ್ಯಾಸ ಇದೆ. ನಮಗೆ ಮನೆ ದೇವರು. ಶುಕ್ರವಾರ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀವಿ. ಶುಕ್ರವಾರ ದೇವಸ್ಥಾನಕ್ಕೂ ಬರ್ತೀವಿ. ಇಲ್ಲೇ ಹತ್ತಿರ ನಮಗೆ. ನಾವೊಂದು 20 ವರ್ಷದಿಂದ ಅಂತ ಹೇಳ್ಬೋದು ಸರ್. ನನಗೆ ಬುದ್ಧಿ ಬಂದಾಗಿಂದ ಬರ್ತಾ ಇದ್ದೀವಿ. ನಮ್ಮ ತಂದೆ ತಾಯಿ ಅವರು ತುಂಬ ವರ್ಷದಿಂದ ಬರ್ತಾ ಇದ್ದಾರೆ. ನಮ್ಮ ಮನೆತನ ಎಲ್ಲ ನಮ್ಮ ತಾತ ಅಂದರೆ ಈ ದೇವಸ್ಥಾನಕ್ಕೆ ತುಂಬ ಜನ ಪುರಾತನ ಇದೆ. ನೀವು ತುಂಬ ಜನ ಇದ್ದಾರೆ. ಇದೆ. ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನ ಆಗುತ್ತೆ. ಮೀನು ದೇವಸ್ಥಾನಕ್ಕೆ ಬಂದ್ರೆ ಒಂದು ಸಮಾಧಾನ ಆಗುತ್ತೆ. 10 ನಿಮಿಷ ನಿಮ್ಗೆ ಏನು ಅನಿಸುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಇದ್ದು ನಿಮ್ಗೊಂದು ಮನಸ್ಸಿಗೆ ಇಲ್ಲಿ ಬಂದು ಒಂದು ಸಮಾಧಾನ ಮಾಡ್ಕೊಂಡು ವಾಪಸ್ ಹೋಗ್ಬೋದು. ಅದಂತೂ ಇದೆ. ಏನಾದ್ರು ಒಂದು ಕುತೂಹಲ ಇತ್ತು, ಏನೋ ಒಂದಿತ್ತು, ಏನೋ ಹೇಳ್ಕೋಬೇಕು, ಏನೇ ಇರಲಿ ಇಲ್ಲಿ ಬಂದು ಪೂಜೆ ಮಾಡಿ ಒಂದು ಅರ್ಧ ಗಂಟೆ ಕೂತು ನೀವು ಹೋದರೆ ಅಲ್ಲಿಂದ ವೃತ್ತಿ ಸ್ಟಾರ್ಟ್ ಮಾಡಿದ್ರೆ ಆ ಸಮಾಧಾನನೇ ಬೇರೆ. ಸೊ ಅದನ್ನು ಹೇಳ್ಬಲ್ಲೆ, ನನ್ನ ವೈಯಕ್ತಿಕ ಇದು. ಸೊ ನಿಮ್ಮ ಇದನ್ನೆಲ್ಲ ಬ್ರಾಡ್ಕಾಸ್ಟ್ ಮಾಡ್ತಿರೋದಕ್ಕೆ ನಿಮಗೂ ಥ್ಯಾಂಕ್ ಯು. ಹಾಂ, ವೆಲ್ಕಮ್. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದೊಂದು ಚೂರು ಸ್ನೇಹಿತರೆ, ಇದೇ ಲಕ್ಷ್ಮೀ ದೇವಿ.
ಸ್ನೇಹಿತರೆ, ನಾನು ದೇವಿ ಮುಂಭಾಗ ಇದ್ದೀನಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ. ಹೇಳಿ. ನಮಸ್ತೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಹೇಳಿದ್ರೆ ಹಳದಿ ಲಕ್ಷ್ಮೀ ನರಸಿಂಹಸ್ವಾಮಿ. ಇಲ್ಲಿ ಬಂದು ಭಕ್ತಾದಿಗಳು 400 ವರ್ಷಗಳ ಇತಿಹಾಸ ಇದೆ. 400 ವರ್ಷದಲ್ಲಿ ಚೋಳರ ಕಾಲದಿಂದನೂ ಸಹ ಬಂದಂಥ ಭಕ್ತಾದಿಗಳು ಇಲ್ಲಿ ಆ ತಾಯಿನ ದರ್ಶನ ಮಾಡ್ಕೊಂಡು ಹೋಗ್ತಾರೆ, ಅರ್ಕೆ ಮಾಡ್ಕೊಂಡು ಹೋಗ್ತಾರೆ. ಬಂದಂಥ ಅರ್ಕೆನಲ್ಲಿ ತಾಯಿ ಏನಾದರೂ ಬಂದು ಆಯಿತು ಅಂದರೆ ಬಂದು ಅರ್ಕೆ ಬಂದು ತೀರಿಸ್ತಾರೆ. ಸೊ ಇಲ್ಲಿ ಪುರಾತನ ಕಾಲ ದೇವಸ್ಥಾನ ಆದ್ದರಿಂದ ಇಲ್ಲಿ ಹಂದಿ, ಕೋಳಿ, ಕುರಿ ಎಲ್ಲದನ್ನು ಸಹ ಮಾಡ್ತಾರೆ, ಅರ್ಕೆ ಮಾಡ್ಕೊಂಡು ಹೋಗ್ತಾರೆ. ಅವರ ಭಕ್ತಾದಿ ಏನೇನಿರುತ್ತೋ ಅದನ್ನು ಮುಖಾಂತರ ಮಾಡ್ಕೊಂಡು ಹೋಗ್ತಾರೆ. ಸೊ ನೀವು ಮಾಡಿದಂಥ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೇದಾಗಲಿ, ತಾಯಿ ನೀವು ಮಾಡಿದಂಥ ನಿಮಗೂ ಸಹ ಒಳ್ಳೇದಾಗಲಿ ಅಂತೇಳಿ ಮತ್ತೆ ಮುಗಿಸ್ತೀನಿ. ಒಳ್ಳೇದಾಗಲಿ. ಇಲ್ಲಿ ಯಾವ ವಾರ ಇದು ಆಗೋದು? ಶುಕ್ರವಾರ, ಮಂಗಳವಾರ, ಭಾನುವಾರ ಇರುತ್ತೆ. ಇಲ್ಲಿ ಅಭಿಷೇಕ ಮಾಡ್ತಾರೆ. ಶನಿವಾರ, ಸೋಮವಾರ, ಬುಧವಾರ, ಗುರುವಾರ ಅಭಿಷೇಕ ನಡೆಯುತ್ತೆ. ಇನ್ನು 3 ದಿವಸ, ವಾರದಲ್ಲಿ 3 ದಿವಸ ಮಾತ್ರ ಕಟ್ತಾ ನಡೆಯುತ್ತೆ. ಇಲ್ಲಿ ಬಲಿ ಕೊಡೋದ್ರೆ ಎಲ್ಲಿ ಕೊಡ್ಬೇಕು? ಹೊರಗಡೆ ಕೊಡ್ಬೇಕು. ತೀರ್ಥ ತಗೊಂಡೋಗಿ ಹೊರಗಡೆ ತಗೊಂಡು ಕೊಡ್ಬೇಕು. ಅಲ್ಲಿ ಎಡೆ ಮಾಡ್ಕೊಂಡು ಎಡೆ ಮಾಡ್ಕೊಂಡು ನೈವೇದ್ಯ ಮಾಡೋದು. ನೈವೇದ್ಯ ಮಾಡಿ. ಸ್ನೇಹಿತರೆ, ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ ಇದೆ ದೇವರು. ನನಗಂತೂ ಬಂದು ಖುಷಿ ಆಯಿತು. ನೀವು ಬಂದು ಖುಷಿ ಪಡಿ ಅಂತ ಈ ವಿಡಿಯೋ ಮಾಡ್ತಿರೋದು. ಕೋಳಿ, ಕುರಿ ಊಟನ ಎಡೆ ಇಡ್ತಾರೆ ನೋಡಿ. ಸ್ನೇಹಿತರೆ, ಇದು ತುಂಬ ಅದ್ಭುತವಾಗಿ, ತುಂಬ ಇತಿಹಾಸ ಇರುವಂಥ ದೇವಸ್ಥಾನ. ಬಂದು ನೋಡಿ, ತುಂಬ ಚೆನ್ನಾಗಿದೆ. ಒಳ್ಳೆ ಪವರ್ಫುಲ್ ಶ್ರೀ ಮಳಲಿ ಲಕ್ಷ್ಮೀ ದೇವಿ. ಇದಕ್ಕೆ ಇನ್ನೊಂದು ಹೆಸರು ಗಿಡ್ಡಮ್ಮ ದೇವಿ ಅಂತಲೂ ಕರೀತಾರೆ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ಸ್ ಕೊಡಿ ಸ್ನೇಹಿತರೆ. ಜೊತೆಗೆ ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಕೊಡ್ಬೋದು. ಶೇರ್ ಮಾಡಿ ವಿಡಿಯೋಗಳನ್ನ. ಬಾಯ್.